Hello everyone. Let us see 34th question. In that A, ozone layer is a boon to the life on the earth justify. So ಇಲ್ಲಿ ಓಝೋನ್ ಲೇಯರ್ ಅನ್ನೋದು ಇದು ಒಂದು ವರ ಯಾಕೆ ಅಂತ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದ್ದಾರೆ. ವಿ ನೋ ದಟ್ ಸನ್ಲೈಟ್ ಅಲ್ಲಿ ಏನಿರುತ್ತೆ, ನಂಬರ್ ಆಫ್ ಹಾರ್ಮ್ಫುಲ್ ರೇಡಿಯೇಷನ್ಸ್ ಆರ್ ಕಮ್ಸ್ ಫ್ರಮ್ ದಿ ಸನ್ಲೈಟ್. ಸನ್ಲೈಟ್ ಅಲ್ಲಿ ಹಲವಾರು ಡೇಂಜರಸ್ ರೇಡಿಯೇಷನ್ಸ್ ಇರುತ್ತೆ. ಇನ್ ದಟ್ ಯು ವಿ ರೇಡಿಯೇಷನ್ ಇಸ್ ಆಲ್ಸೋ ಒನ್. ಅದರಲ್ಲಿ ಯು ವಿ ರೇಡಿಯೇಷನ್, ಅಲ್ಟ್ರಾ ವಯೋಲೆಟ್ ರೇಡಿಯೇಷನ್ ಕೂಡ ಒಂದು. ಇದು ಏನಾದ್ರೂ ಡೈರೆಕ್ಟ್ ಭೂಮಿಗೆ ಬಂದು ರೀಚ್ ಆಯ್ತು ಅಂತಂದ್ರೆ ಇಟ್ ಕಾಸಸ್ ಸೋ ಮೆನಿ ಡೇಂಜರಸ್ ಥಿಂಗ್ಸ್. ಸೊ ಅದರಲ್ಲಿ ಸ್ಕಿನ್ ಕ್ಯಾನ್ಸರ್ ಕೂಡ ಒಂದು, ಅದೇ ರೀತಿ ಐ ಡ್ಯಾಮೇಜಸ್ ಉಂಟಾಗತ್ತೆ, ಹಾಗೆ ಇಟ್ ಕಾಸಸ್ ದಿ ಸಮ್ ಹಾರ್ಮ್ಫುಲ್ ಟು ಕ್ರಾಪ್ಸ್ ಆಲ್ಸೋ. ಸೊ ಇದೆಲ್ಲದ್ರಿಂದ ನಮ್ಮನ್ನ ಬಚಾವ್ ಮಾಡೋದಿಕ್ಕೆ ಓಝೋನ್ ಲೇಯರ್ ಇದೆ. ಈ ಲೇಯರ್ ಏನ್ ಮಾಡತ್ತೆ, ದಿಸ್ ಓಝೋನ್ ಲೇಯರ್ ಪ್ರೊಟೆಕ್ಟ್ಸ್ ಅವರ್ ಲೈಫ್ ಫ್ರಮ್ ದಿಸ್ ಡೇಂಜರಸ್ ಆರ್ ಹಾರ್ಮ್ಫುಲ್ ರೇಡಿಯೇಷನ್ ವಿಚ್ ಇಸ್ ಕಮಿಂಗ್ ಫ್ರಮ್ ದಿ ಸನ್. ಸನ್ ಇಂದ ಡೇಂಜರಸ್ ರೇಡಿಯೇಷನ್ಸ್ ಬಂದು ನಮ್ಮನ್ನ ರೀಚ್ ಆಗೋದನ್ನ ಈ ಓಝೋನ್ ಲೇಯರ್ ತಡೆಯುತ್ತೆ. ಈ ರೀತಿಯಾಗಿ ಅದು ವರ ಆಗಿದೆ ನಮ್ಮ ಲೈಫಿಗೆ ಅಂತ ಹೇಳ್ತೇವೆ. ಸೊ ಯು ಹ್ಯಾವ್ ಟು justify your answer like this. The ozone layer is a boon to life on earth. It helps to block the harmful ultraviolet rays from the sun. The main function of this ozone layer is it blocks the harmful ultraviolet rays which is coming from the sun. That's why we called it as ozone layer is a boon to the life on the earth. Then 34th in that B, the organisms of which trophic level in a food chain are the most affected by biological magnification and why? We know that there is so many levels in trophic level, right? Food chain ಅನ್ನ ನೋಡಿದಾಗ ಅಲ್ಲಿ ಬೇರೆ ಬೇರೆ ಹಂತದಲ್ಲಿ ನಾವು ಬರೀತೇವೆ. In that first and foremost ಅಲ್ಲಿ ಬರೋದು ಪ್ರೊಡ್ಯೂಸರ್ಸ್. Producers is nothing but they prepare their food only, right? ಅವರ ಆಹಾರವನ್ನ ಅವರೇ ಪ್ರಿಪೇರ್ ಮಾಡ್ಕೊಳ್ಳೋರನ್ನ ಪ್ರೊಡ್ಯೂಸರ್ಸ್ ಅಂತ ಕರಿತೇವೆ. Then second level, it is primary consumers. They depend their ಅವರು ಫುಡ್ಡಿಗಾಗಿ ಪ್ರೊಡ್ಯೂಸರ್ಸ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಅಂದ್ರೆ ಪ್ರೊಡ್ಯೂಸರ್ಸ್ ಅನ್ನ ತಿಂದು ಬದುಕುವಂತಹ ಜೀವಿಗಳನ್ನ ಪ್ರೈಮರಿ ಕನ್ಸ್ಯೂಮರ್ಸ್ ಅಂತ ಕರಿತೇವೆ, ಆರ್ ವಿ ಕಾಲ್ಡ್ ಇಟ್ ಆಸ್ ಹರ್ಬಿವೋರಸ್, ರೈಟ್? ದೆನ್ ಪ್ರೈಮರಿ ಕನ್ಸ್ಯೂಮರ್ಸ್ ಅನ್ನ ಸೆಕೆಂಡರಿ ಕನ್ಸ್ಯೂಮರ್ಸ್ ಡಿಪೆಂಡ್ ಆಗಿರ್ತಾರೆ. ದೆನ್ ಫೈನಲಿ ದ ಫೈನಲ್ ಲೆವೆಲ್ ಈಸ್ ಟರ್ಷರಿ ಕನ್ಸ್ಯೂಮರ್ಸ್. ಈ ರೀತಿಯಾಗಿ ಟ್ರೋಪಿಕ್ ಲೆವೆಲ್ ಇನ್ ಫುಡ್ ಚೈನ್ ಇರುತ್ತೆ. ಇಲ್ಲಿ ಕ್ವಶನ್ ಏನ್ ಕೇಳಿದ್ದಾರೆ ಅಂದ್ರೆ ಇನ್ ವಿಚ್ ಟ್ರೋಪಿಕ್ ಲೆವೆಲ್ ಆಫ್ ಫುಡ್ ಚೈನ್ that are most affected by biological magnification. ಸೊ ಇಲ್ಲಿ ಏನಾಗತ್ತೆ, ಕೆಲವೊಂದಿಷ್ಟು ಹಾರ್ಮ್ಫುಲ್ ಥಿಂಗ್ಸ್ ಟ್ರೋಪಿಕ್ ಲೆವೆಲ್ ಇನ ಯಾವ ಲೆವೆಲ್ ಅಲ್ಲಿ ಜಾಸ್ತಿ ಕಲೆಕ್ಟ್ ಆಗತ್ತೆ ಅಂತ ಕೇಳಿದ್ದಾರೆ. ದಟ್ ಈಸ್ ದ ಕ್ವಶನ್. ಆರ್ಗಾನಿಸಮ್ಸ್ ಅಟ್ ಹೈಯರ್ ಟ್ರೋಪಿಕ್ ಲೆವೆಲ್ಸ್ ಇಟ್ ಈಸ್ ಮೋಸ್ಟ್ ಅಫೆಕ್ಟೆಡ್ ಬೈ ದ ಬಯೋಲಾಜಿಕಲ್ ಮ್ಯಾಗ್ನಿಫಿಕೇಶನ್. ಸೊ ಇಲ್ಲಿ ಟ್ರೋಪಿಕ್ ಲೆವೆಲ್ ಅಲ್ಲಿ ಹೈಯೆಸ್ಟ್ ಮ್ಯಾಕ್ಸಿಮಮ್ ಆಗಿ ಬಯೋಲಾಜಿಕಲ್ ಮ್ಯಾಗ್ನಿಫಿಕೇಶನ್ ಅಂದ್ರೆ ಕಲೆಕ್ಟ್ ಆಗೋದು ಹೈಯರ್ ಲೆವೆಲ್ ಅಲ್ಲಿ. ಹೈಯರ್ ಲೆವೆಲ್ ಅಲ್ಲಿ ಯಾವ್ದಿದೆ ಇಲ್ಲಿ? ಟರ್ಷರಿ ಕನ್ಸ್ಯೂಮರ್ಸ್, ರೈಟ್? ಹಾಗಾದ್ರೆ ಯಾಕೆ, ವೈ ಅನ್ನೋ ಕ್ವಶನ್ ಇದೆ. ದ ರೀಸನ್ ಈಸ್ ದ ಅಕ್ಯುಮಿಲೇಷನ್ ಆಫ್ ಹಾರ್ಮ್ಫುಲ್ ಕೆಮಿಕಲ್ಸ್ ಇನ್ಕ್ರೀಸಸ್ ಆಸ್ ಮೂವ್ ಟು ದಿ ನೆಕ್ಸ್ಟ್ ಟ್ರೋಪಿಕ್ ಲೆವೆಲ್ ಇನ್ ಅ ಫುಡ್ ಚೈನ್. ಬಿಕಾಸ್ ಹಿಯರ್ ದಿಸ್ ಪ್ರೈಮರಿ ಕನ್ಸ್ಯೂಮರ್ಸ್ ಅವರು ಪ್ರೊಡ್ಯೂಸರ್ಸ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಪ್ರೊಡ್ಯೂಸರ್ಸ್ ಅನ್ನ ಪ್ರೈಮರಿ ಕನ್ಸ್ಯೂಮರ್ಸ್ ಏನ್ ಮಾಡ್ತಾರೆ, ತಿಂತಾರೆ. ತಿಂದಾಗ ಪ್ರೊಡ್ಯೂಸರ್ಸ್ ಅಲ್ಲಿ ಇರುವಂತಹ ಡೇಂಜರಸ್ ಕೆಮಿಕಲ್ಸ್ ಎಲ್ಲ ಪ್ರೈಮರಿ ಕನ್ಸ್ಯೂಮರ್ಸ್ ಗೆ ಟ್ರಾನ್ಸ್ಫರ್ ಆಗತ್ತೆ. ನಂತರ ಪ್ರೈಮರಿ ಕನ್ಸ್ಯೂಮರ್ಸ್ ಅನ್ನ ಸೆಕೆಂಡರಿ ಕನ್ಸ್ಯೂಮರ್ಸ್ ತಿಂತಾರೆ. ಆಗ ಅವರಿಗೆ ಏನಾಯ್ತು, ಇದು ಟ್ರಾನ್ಸ್ಫರ್ ಆಯ್ತು. ಈ ರೀತಿಯಾಗಿ ಬಯೋಲಾಜಿಕಲ್ ಮ್ಯಾಗ್ನಿಫಿಕೇಶನ್ ಮುಂದುವರಿತಾ ಹೋಗತ್ತೆ. ಮ್ಯಾಕ್ಸಿಮಮ್ ಆಗಿ ಕಲೆಕ್ಟ್ ಆಗೋದು ಲಾಸ್ಟ್ ಲೆವೆಲ್ ಅಲ್ಲಿ ಅಂತ ಹೇಳ್ತೇವೆ. ಸೊ ದ ಅಕ್ಯುಮಿಲೇಷನ್ ಆಫ್ ಹಾರ್ಮ್ಫುಲ್ ಕೆಮಿಕಲ್ಸ್ ಇನ್ಕ್ರೀಸಸ್ ಆಸ್ ಮೂವ್ ಟು ದಿ ನೆಕ್ಸ್ಟ್ ಟ್ರೋಪಿಕ್ ಲೆವೆಲ್ ಇನ್ ಅ ಫುಡ್ ಚೈನ್. ದಟ್ ಈಸ್ ದಿ ರೀಸನ್. ಥ್ಯಾಂಕ್ ಯು.